ಕಡೆ ಬಂದರೆ ಫುಲ್ ಚೈನೀಸ್ ಐಟಮು, ಪ್ಯೂರ್ ವೆಜಿಟೇರಿಯನ್ಗೋಸ್ಕರನೇ ಮಾಡಿರೋ ಏರಿಯಾ ಇದ್ದಂಗೆ ಐತೆ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಗೊತ್ತಾಗ ಹೇಮಂತ್. ಸೊ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ನಿಮಗೆಲ್ಲರಿಗೂ ಲಾಸ್ಟ್ ಟೈಮ್ ಹೇಳ್ದಂಗೆ ನಾನು ಬೆಂಗಳೂರಲ್ಲಿರುವಂತಹ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಇರೋ ಪ್ಲೇಸ್ ತೋರಿಸ್ತೀನಿ ಅಂತಂದು. ಸೊ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ವಿ ವಿ ಪುರಂ ಫುಡ್ ಸ್ಟ್ರೀಟ್. ಸೊ ವಿ ವಿ ಪುರಂ ಫುಡ್ ಸ್ಟ್ರೀಟಲ್ಲಿ ವೀಡಿಯೋ ಮಾಡಬೇಕಾದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಇವಾಗ ನಾನು ಮಾತಾಡೋದು ನಿಮಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇದು ನಮ್ಮ ಜಯನಗರ 4th ಬ್ಲಾಕು. ಟೈಮಲ್ಲಿ ಯಾರಿಗಾದ್ರೂ ಹೆಲ್ಪಿಂಗ್ ನೇಚರ್ ಮಾಡೋಣ, ಯಾರಿಗಾದ್ರೂ ಟೋ ಮಾಡೋಣ ಅಂದರೆ ಯಾರೂ ಬರೋದೇ ಇಲ್ಲ. ಯಾರಾದರೂ ಬಂದರು ನಾನು ಟೋ. ಸೊ ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಲಾಲ್ಬಾಗ್ ಹತ್ರ ಇದ್ದೀವಿ. ಲಾಲ್ಬಾಗು ವೆಸ್ಟ್ ಗೇಟೋ ಈಸ್ಟ್ ಗೇಟೋ ಬರುತ್ತಿದ್ದು, ಯಾವ ಗೇಟ್ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಪಕ್ಕದಲ್ಲಿ ಕೆರೆ ಐತೆ, ಯಾವುದೋ ರೌಂಡಾಗಿ ಒಂದು ಐತೆ. ಎಲ್ಲಾದರೂ ಆ ಗ್ರೀನ್ ಕಲರ್ ಲೈಟ್ ದಾಟಬೇಕು ನಾವು. ನೋಡಿ ಲಾಲ್ಬಾಗ್ ಹತ್ರ ಬಂದಿದ್ದೀವಿ. ಇದು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ನು. ಇನ್ನು ಮುಂದೆ ಬಂದ್ರಿ ಅಂತಂದರೆ ಅಲ್ಲೊಂದು ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲಿಂದ ಮುಂದೆ ಹೋಗಿ ಫಸ್ಟು ಸೆಕೆಂಡ್ ಲೆಫ್ಟ್ ತೊಗೊಳಕ್ಕಾಗೋದಿಲ್ಲ, ಜನ ತುಂಬ ಬಂದಿರಲ್ಲ. ನೋಡಿ ಈ ಪಾರ್ಕ್ನ ಒಂದು ಸರ್ಕಲ್ ರೌಂಡ್ ಹಾಕಬೇಕು. ಬನ್ನಿ ತೋರಿಸ್ತೀನಿ ನಾನು ಹೇಗಿದೆ ಅಂತ. ಹೋಗಿ ಭಯ ಪಡ್ತಾ ಇದ್ರಿಂದ ನೋಡ್ಬೋದು ಹೆಂಗಿದೆ ಅಂತ. ನೋಡಿ ಇಲ್ಲೇ ಅವರೇಕಾಯಿ ಅವರೇ ಬೆಳೆ ಅಂತ ಇರ್ತಾರೆ. ಸೊ ಇದೆಲ್ಲ ಫುಲ್ಲು ಇವಾಗ ನೋಡಿ ಎಲ್ಲ ಕಿತ್ಕೊಳ್ತಾ ಇದ್ದಾರೆ. ಎಲ್ಲ ನೋಡಿ ಈ ಕಡೆ ಎಲ್ಲ ಫುಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ. ನೋಡಿ ದೇವಸ್ಥಾನ ಇದೆ. ಇದು ಪ್ಯೂರ್ ವೆಜಿಟೇರಿಯನ್ಗೋಸ್ಕರನೇ ಮಾಡಿರೋ ಏರಿಯಾ ಇದ್ದಂಗೆ ಐತೆ. ಈ ರೋಡ್ ಪೂರ್ತಿ ಬಂದ್ರಿ ಅಂತಂದರೆ ನೀವು ಒಂಥರ ಬೇರೆ ಎಲ್ಲೋ ಬಂದಿರೋ ಥರ ಅನಿಸುತ್ತೆ. ಫುಲ್ಲು ಏನಿದೆ ಅಂತಾರೆ ಫುಡ್ ಸ್ಟ್ರೀಟ್ ಏರಿಯಾನೇ. ನೋಡಿ ಇಲ್ಲಿ ಎಂಡಾಗುತ್ತೆ, ಒಂದೇ ರೋಡು. ಮುಂದೆ ಎಲ್ಲ ಒಂದು ಸ್ವಲ್ಪ ಇರುತ್ತೆ, ಬನ್ನಿ ಅದು ತೋರಿಸ್ತೀನಿ ನಾನು. ಸೊ ಮುಂದೆ ಬಂದ್ರಿ ಅಂತಂದರೆ ಈ ಕಡೆ ಒಂದು ಹಾಕಿರ್ತಾರೆ. ನೋಡಿ ಎಲ್ಲಿ ನೋಡಿದ್ರು ಲವರ್ಸೇ ಇರ್ತಾರೆ. ಸೊ ಸಿಂಗಲ್ಸ್ ಏನಾದರೂ ಬಂದ್ರಿ ಅಂತಂದರೆ ಒಬ್ಬರೊಬ್ಬರು ಬರೋಕ್ಕೆ ಹೋಗ್ಬೇಡ್ರಿ, ಒಂದು 4-5 ಜನ ಹಾಕ್ಕೊಂಡು ಕರ್ಕೊಂಡ್ಬಂದ್ರಿ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಅಷ್ಟೇ, ಅಲ್ಲಿಗೆ ಮುಗೀತು ಫುಡ್ ಸ್ಟ್ರೀಟು. ಸೊ ನಾನು ನೈಟ್ ವ್ಯೂ ಒಂದು ಸಲ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ನಿಮಗೆ ಮತ್ತೊಂದು ಹೇಳಬೇಕು ಅಂತಂದರೆ, ಈ ಚಿಕ್ಕಪೇಟೆನಲ್ಲಿ ಫುಲ್ಲು ಬೈಕ್ ಮಾಡಿಫಿಕೇಷನ್ ಅಂತಲ್ಲ. ಸೊ ನಿಮಗೆ ಸೆಕೆಂಡ್ ಹ್ಯಾಂಡಲ್ಲಿ ಫುಲ್ಲು ಬೈಕ್ ಸಿಗುತ್ತೆ. ಸೊ ಒಂದು ಆ ಕಡೆ ರೋಡ್ಗೆ ಹೋಗಬೇಕು, ಅದು ಒನ್ ವೇ ಆಗುತ್ತೆ. ಸೊ ಹೋದರೆ ಚೆನ್ನಾಗಿರಲ್ಲ. ಆ್ಯಸ್ ಎ ನಾನು ಮೋಟೋ ಬ್ಲಾಗ್ ಆಗಿ ನಾನು ಒನ್ ವೇಲೆಲ್ಲ ಫುಲ್ ಹೋಗಬಾರ್ದು. ಇವಾಗ ನಾನು ಹೋದೆ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ನನ್ನ ನೋಡ್ಕೊಂಡು ನೀವು ಹೋಗ್ತೀರಾ, ಅದು ಅದು ಬಿಡಿ, ನೀವು ಹೋಗೋದು ಬಿಡೋದು ಅದು ಇದು. ಬಟ್ ನಾನೇನು ಹೇಳ್ತೀನಿ ಅಂತಂದರೆ ಆ ಥರ ಒನ್ ವೇನಲ್ಲಿ ಸೊ ಓವರ್ಟೇಕ್ ಮಾಡ್ಕೊಂಡು ಹೋಗೋದು, ರ್ಯಾಶ್ ಡ್ರೈವಿಂಗು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅವೆಲ್ಲ ಏನಂತಂತಂದರೆ ಹೆಂಗಂದೆ ನಾವು ಇನ್ನೂ ವಿ ವಿ ಪುರಂ ಫುಡ್ ಸ್ಟ್ರೀಟಲ್ಲೇ ಇದ್ದೀವಿ. ಸೊ ನೆಕ್ಸ್ಟು ನಾವು ಬೇರೆ ಕಡೆ ಎಲ್ಲಿಗೆ ಹೋಗೋಣ ಇದ್ದೀವಿ ಅಂತಂದ್ಬಿಟ್ಟು. ಸೊ ಬೆಂಗಳೂರಲ್ಲಿ ನಿಯರ್ ಬೈ ಯಾವುದಿದೆ ಫಸ್ಟು ಕ್ಲಿಯರ್ ಮಾಡ್ಕೊಬಿಡೋಣ. ಅದು ನೆಕ್ಸ್ಟು ಅದಾದಮೇಲೆ ಬೇರೆ ಕಡೆ ಪ್ಲೇಸ್ಗೆ ಹೋಗೋಣ ಅನ್ನೋದು ನನ್ನ ಐಡಿಯಾ. ಸೊ ನಿಮ್ಮ ಐಡಿಯಾ ಏನಂತ ನೀವು ಹೇಳಿ. ಇಲ್ಲ ಒಂದೇ ಸಲ ಬೇರೆ ಲಾಂಗ್ ಏನಾದರೂ ಹೊಡೆಯೋಣ ಅಂತಂದರೆ, ಸೊ ನನಗೆ ವರ್ಕೆಲ್ಲ ಫುಲ್ ಕಂಪ್ಲೀಟಾಗಿ ವೀಕ್ಲಿ ಒನ್ಸ್ ರಜೆ ಸಿಗುತ್ತೆ, ಅವಾಗ ಬೇಕಾದ್ರೆ ನಾನು ಹೋಗಿ ಬರ್ಬೋದು. ಸೊ ನಿಯರ್ ಬೆಂಗಳೂರು ಅಲೌಂಡ್ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಒಳಗಡೆ ಹೋಗಿ ಬರ್ಬೋದು. ನೋಡೋಣ ಹೆಂಗಾಗುತ್ತೋ ಆ ಥರ ಲೆಕ್ಕ ನಮ್ಮದು. ಬನ್ನಿ ಈ ಸಲ ಇನ್ನೊಂದು ಸಲ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಇನ್ನೊಂದು ರೂಟ್ ಅಂತ ಹೇಳಿದ್ನಲ್ಲ ನಾನು, ಅದು ಆ ಕಡೆಯಿಂದ ಬರೋ ರೂಟು. ನೋಡಿ ನೀವು ಆವಾಗಲೇ ನೀವು ನೋಡಿರೋದಕ್ಕೂ ಇವಾಗ ನೀವು ನೋಡೋದಕ್ಕೂ ಡಿಫ್ರೆಂಟ್ ಇರುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ನೀವು ಆವಾಗಲೇ ನೋಡಿರೋದಕ್ಕೂ ಇವಾಗ ನೋಡೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ. ಅಲ್ಲಿ ನೋಡಿದ್ರೆ ಪಾವ್ ಬಜ್ಜಿ ಹಾಕ್ತಾರೆ, ಇಲ್ಲಿ ಫ್ರೂಟು, ಅಲ್ಲಿ ಬೇರೆ ಏನೋ ಹಾಕ್ತಾರೆ. ಈ ಆಟೋದವ್ರಿಗೆ ಮರಿಯೇ ಇಲ್ಲ, ನಮ್ಮನ್ನು ಎದೆ ಮೇಲೆ ಬರ್ತಾ ಇರ್ತಾರೆ. ಇಲ್ಲಿ ಫ್ರೂಟ್ ಹಾಕಿದ್ದಾರೆ, ಮತ್ತು ಇಲ್ಲಿ ಏನೋ ಪೊಟ್ಯಾಟೊ ಸಿಸ್ಟರು, ಈ ಕಡೆ ದೋಸೆ ವಡೆ, ಈ ಕಡೆ ಇನ್ನೇನೋ ಹಾಕೋರೆ ಪಾವ್ ಬಜ್ಜಿ, ಏನೇನೋ ಹಾಕ್ಕೊಂಬೋರೆ. ಇವಾಗ ಒಂದು ಸ್ವಲ್ಪ ಕತ್ಲೆ ಇದೆ. ಅಲ್ಲಿ ರುಮಾಲಿ ರೊಟ್ಟಿ, ಮಾಮೂಸು, ಗೋಬಿ, ಇನ್ನೂ ಏನೇನೋ ನನಗೆ ಹೆಸರುಗಳೇ ಗೊತ್ತಿಲ್ಲ, ಆ ಥರ ಹೆಸರೆಲ್ಲ ಫುಲ್ ಹಾಕಿದ್ದಾರೆ. ಇಲ್ಲಿ ಬಂದರೆ ಐಸ್ ಕ್ರೀಮು,
ಈ ಕಡೆ ಬಂದರೆ ಫುಲ್ ಚೈನೀಸ್ ಐಟಮು ನೋಡಿ. ಕಾರ್ಗಳು ಇಷ್ಟೇ ಚಿಕ್ಕ ಸಂದಿಲಿ ಕಾರೆಲ್ಲ ಬರುತ್ತೆ, ನೋಡೇ ಗೊತ್ತಾಗ ನೋಡಿ. ಅಲ್ಲಿ ನೋಡಿ ವೆರೈಟಿ ಹಾಕಿಟ್ಟಿದ್ದಾರೆ, ನಿಮಗೆ ಕಾಣಿಸ್ಬೋದು ಅದು ನೋಡಿ. ಈ ಕಡೆ ಫುಲ್ ವೆರೈಟಿ ಹಾಕಿಟ್ಟಿದ್ದಾರೆ, ಈ ಕಡೆ ಕಬ್ನಲ್ಲಿ ಹಾಕಿಟ್ಟಿದ್ದಾರೆ. ಈ ಕಡೆ ಬಂದರೆ ಜ್ಯುವೆಲರೀಸು ನೋಡಿ, ಹೆಣ್ಮಕ್ಳಿಗೆ ಬರೀ ಇಂಥವೇ ಸಕ್ಕತ್ತಾಗಿದೆ ನೋಡಿ. ಡ್ರೆಸ್ಸನ್ನು ಸ್ಟಾರ್ಟ್ ಮಾಡಿಬಿಟ್ಟವ್ರು ಇವಾಗ ನೋಡಿ. ಈ ಕಡೆ ಇಲ್ಲಿ ಬಂದರೆ ಅವರೇ ಬೆಳೆ ದೋಸೆ ಅಂತ ತುಂಬ ಮಾಡ್ತಾಯಿರ್ತಾರೆ. ಗೋಲ್ಗಪ್ಪ ನೋಡಿ, ಶೇಂಗಾ, ಕಳೆ ಬೀಜ, ಇವು ಏನೇನೋ ಮಾಡ್ತಾರೆ, ಮಾಸ್ಕ್ಗಳು ಎಲ್ಲ ಫುಲ್ಲು ಒಂದು ಎಂಟರ್ಟೈನ್ಮೆಂಟ್ ಏನು ಕಮ್ಮಿ ಇಲ್ಲ ಅನ್ನೋ ಥರ. ಸೊ ನೀವು ಬಂದು ನೋಡಿಕೊಂಡು ಒಂದು 2-3 ಅವರ್ ಇಲ್ಲೇ, 2-3 ಅವರ್ ಆಗೋದಿಲ್ಲ, ಒಂದು 1 ಅವರ್ 1.5 ಅವರ್ ಆರಾಮಾಗಿ ನೀವು ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಈಗ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.